ಸುನಂದಮ್ಮನವ್ರ ಹತ್ರ ನಾವು ನಿಮ್ಮ ಮನೆ ಕೆಲಸ ಮಾಡ್ತೀವಿ ಅಂತ ಹೇಳೋದಕ್ಕೆ ಇವಳು ಬಿಡಬೇಕಲ್ಲ. ಹೀಗೆ ಏನು ಮಾಡೋದು ಮಾಲತಿ? ಹೇಗಾದರೂ ಮಾಡಿ ಇವಳು ಮನೆಯಿಂದ ಆಚೆ ಹೋಗೋ ಹಾಗೆ ಮಾಡಬೇಕಮ್ಮ. ಏನಿಬ್ರು ಇಲ್ಲಿ ನಿಂತಿದ್ದೀರಾ? ಏನಾದರೂ ಬೇಕಿತ್ತಾ? ದೇವ್ರ ಹತ್ರ ಏನು ಬೇಡ್ಕೊಂಡಮ್ಮ? ಶ್ರೀ ಇವತ್ತು ಇಂಟರ್ವ್ಯೂಗೆ ಹೋಗಿದ್ದಾರಲ್ವಾ, ಅವ್ರಿಗೆ ಕೆಲಸ ಸಿಗಲಿ ಅಂತ ಬೇಡ್ಕೋತಿದ್ದೆ. ಇವತ್ತು ಶನಿವಾರ. ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಹೋಗಿ ಬೇಡ್ಕೊಂಡ್ರೆ ಫಲ ಸಿಗುತ್ತೆ. ಹೌದು ಜಾಹ್ನವಿ, ಆ ದೇವರಿಗೆ ಎಳ್ಳಿನ ದೀಪ ಹಚ್ಚಬೇಕು. ಆಗ ಅವನು ಸಂತುಷ್ಟನಾಗಿ ನೀನು ಕೇಳೋದನ್ನೆಲ್ಲ ವರ ಕೊಡ್ತಾನೆ. ಹೌದಾ ಅತ್ತೆ? ಸರಿ, ಹಾಗಾದರೆ ಈಗಲೇ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ಬರ್ತೀನಿ ಅಜ್ಜಿ. ನಿಮ್ಮೆಲ್ರಿಗೂ ಮನೇಲೇ ಇದ್ದು ಬೇಜಾರಾಗಿರುತ್ತೆ. ಬನ್ನಿ ಎಲ್ಲರೂ ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗಿ ಬರೋಣ. ಜಾಹ್ನವಿ, ನಮ್ದು ಯಾರ್ದು ಇನ್ನೂ ಸ್ನಾನ ಆಗಿಲ್ವಲ್ಲಮ್ಮ? ನಮ್ಮೆಲ್ಲರ ಪರವಾಗಿ ನೀನು ಒಬ್ಬಳೇ ಹೋಗಿ ಬೇಡ್ಕೊಂಡು ಬಾಮ್ಮ. ಶ್ರೀಗೊಂದು ಒಳ್ಳೆ ಕೆಲಸ ಸಿಕ್ಕಿ ಆದಷ್ಟು ಬೇಗ ನಾವೆಲ್ಲರೂ ಬಾಡಿಗೆ ಮನೆಗೆ ಹೋಗಬೇಕು ಅಂತ ಬೇಡ್ಕೊಂಡು ಬಾಮ್ಮ. ಅಮ್ಮ ಕೊಡ್ತಿರೋ ತೊಂದರೆ ನಿಮಗೆ ತಡ್ಕೊಳಕ್ಕಾಗ್ತಿಲ್ಲ ಅಲ್ವಾ? ಅದಲ್ಲ, ಯಾರ ಮನೇಲೇ ಆದರೂ ತುಂಬ ದಿನ ಇರೋದು ಸರಿಯಲ್ಲ ಜಾನ್ವಿ. ಸರಿ ಅಜ್ಜಿ, ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ಅಮ್ಮ, ಅಯ್ಯೋ ಅಮ್ಮ, ಸೊಂಟ ಹೋಯ್ತಲ್ಲಪ್ಪ. ಸುನಂದಮ್ಮ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಕಿವಿ ಕೇಳಿಸ್ತಾ ಇದೆ, ಅದೇನಂತ ಅಲ್ಲಿಂದಾನೆ ಹೇಳಿ. ಅಮ್ಮ, ನೀವು ಬೆಳಿಗ್ಗೆ ಕೆಲಸದವ್ರ ಹತ್ರ ಫೋನಲ್ಲಿ ಮಾತಾಡ್ತಿದ್ರಲ್ಲ? ಹೌದು, ಏನಿವಾಗ? ಅದಕ್ಕೆ ಇನ್ಮೇಲೆ ಮನೆ ಕೆಲಸದಲ್ಲಿ ನೀವು ಸ್ವಲ್ಪ ಸಹಾಯ ಮಾಡೋಣ ಅಂತ. ಅಯ್ಯೋ ದೇವ್ರೆ, ಕೊನೆಗೂ ನನ್ನ ಕೂಗು ಕೇಳಿಸ್ಬಿಡ್ತಾನಪ್ಪ. ಅಂತೂ ನಿಮ್ಗೆಲ್ಲ ದೇವ್ರು ಒಳ್ಳೆ ಬುದ್ಧಿ ಕೊಟ್ಬಿಟ್ಟಿದ್ದಾನೆ. ಆದ್ರೂ ನೀವೇನು ಕೆಲಸ ಮಾಡೋದು ಬೇಡ ಬಿಡಿ. ಯಾಕೆ ಅಂದ್ರೆ ಈಗ ನನಗೆ ಸಹಾಯ ಮಾಡೋ ಥರ ಕೆಲಸ ಮಾಡೋ ನಾಟಕ ಆಡಿ ಆಮೇಲೆ ಹೋಗಿ ನನ್ನ ಮಗಳ ಹತ್ರ ಚಾಡಿ ಹೇಳಿದ್ರೆ ಏನಂತ? ಸುನಂದಮ್ಮ ಬಲವಂತವಾಗಿ ನಮ್ಮ ಹತ್ರ ಕೆಲಸ ಮಾಡಿಸ್ತಿದ್ದಾರೆ ಅಂತ ಹೋಗಿ ಹೇಳಿದ್ರೆ ಆಮೇಲೆ ಏನಿಲ್ಲ, ನನಗೆ ನನ್ನ ಮಗಳಿಗೆ ದೊಡ್ಡ ಯುದ್ಧನೇ ಶುರುವಾಗ್ಬಿಡುತ್ತೆ. ಬೇಡಪ್ಪ, ಅಸವಾಸನೆ ಬೇಡ. ಇಲ್ಲ, ಆ ಸಂದರ್ಭ ಯಾವತ್ತೂ ಬರಲ್ಲ. ಯಾಕೆಂದರೆ ನಾವು ನಿಮ್ಮ ಮನೇಲಿ ಕೆಲಸ ಮಾಡ್ತೀವಿ ಅಂತ ಗೊತ್ತಾದರೆ ಜಾನ್ವಿ ಶ್ರೀ ಮನಸ್ಸಿಗೆ ಹೇಗೆ ಅನಿಸ್ಬೋದು ಅನ್ನೋ ಕಲ್ಪನೆ ನಮಗೂ ಇದೆ. ನಾವು ಯಾರು ಈ ವಿಷಯ ಅವ್ರಿಗೆ ಹೇಳೋದೇ ಇಲ್ಲ. ನಿಜವಾಗ್ಲೂ? ಹೌದು, ಏನೇನು ಕೆಲಸ ಬರುತ್ತೆ ನಿಮಗೆ? ಎಲ್ಲರೂ ಹಾಯಾಗಿ ತಿನ್ಕೊಂಡು ಉಣ್ಕೊಂಡು ಇದ್ದವರು. ಇನ್ಮೇಲೆ ನಾನು ಮನೆ ಕಸ ಗುಡಿಸಿ ಬರೆಸ್ತೀನಿ. ಮೈ ಬಗ್ಸೆ ಅಭ್ಯಾಸ ಇಲ್ಲ, ಇನ್ನೆಲ ಎಲ್ಲ ಒರೆಸ್ತೀರಾ ನೀವು? ನೋಡಿ, ನನಗೆ ನೆಲ ಎಲ್ಲ ಪಳಪಳ ಅಂತ ಕನ್ನಡಿ ಥರ ಹೊಳಿತಾ ಇರಬೇಕು, ನೀಟಾಗಿ ಕ್ಲೀನಾಗಿರಬೇಕು, ಹಾಗೆ ಒರೆಸ್ಬೇಕು. ಆಗುತ್ತಾ ನಿಮ್ಮ ಕೈಲಿ? ಇಲ್ಲ ನಾನು ತೋರಿಸ್ಲಾ? ಬೇಡ ಬೇಡ, ನಾನೇ ಬರೆಸ್ತೀನಿ, ಕೊಡಿ. ಹಾಂ, ಅಯ್ಯೋ ಅದೇನು ಒಳ್ಳೆ ನೆಲ ಸವಿಯುತ್ತೆ ನಂಗೆ ಒರೆಸ್ತಿದ್ಯಲ್ಲಮ್ಮ, ಸ್ವಲ್ಪ ತಿಕ್ಕಿ ಒರೆಸು. ಹಾ, ಆ ಕಡೆ ಒರೆಸು, ಆ ಕಡೆ ಕ್ಲೀನಾಗೆ, ಕಲೆ ಎಲ್ಲ ಹೋಗ್ಬೇಕು.